ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಾಕ್ಟೀಸ್ ಟೆಸ್ಟ್ ಫಾರ್ ಟ್ರಾನ್ಸ್ಲೇಷನ್ ಇನ್ ಜಜ್ಮೆಂಟ್ಸ್, ಇದು ಎರಡನೇ ಭಾಗ. ಸೊ ಮೊದಲನೇ ಭಾಗದಲ್ಲಿ ಇಂಗ್ಲೀಷ್ ಟು ಕನ್ನಡ ಒಂದು ಟ್ರಾನ್ಸ್ಲೇಷನ್ ಒಂದು ಪ್ರಾಕ್ಟೀಸ್ ಟೆಸ್ಟ್ ಮಾಡಿದ್ದೆ. ಹಾಗೆ ಇವತ್ತು ಕನ್ನಡದಿಂದ ಇಂಗ್ಲೀಷ್ಗೆ ನೋಡೋಣ. ಸೊ ಮೊದಲದಾಗಿ ನಾನು ಹೇಗೆ ಕೊಡ್ತೇನೆ ಅದರ ಪ್ಯಾಸೇಜ್ ಕೊಟ್ಟು ಅದರದ್ದು ಇಂಪಾರ್ಟೆಂಟ್ ವರ್ಡ್ಸ್ ಯಾವುದಂತ ನೋಡಿ ಆಮೇಲೆ ಟ್ರಾನ್ಸ್ಲೇಷನ್ಗೆ ಹೋಗೋಣ. ಸೊ ಈ ಒಂದು ಎಂಟೈರ್ ಒಂದು ಸೆಂಟೆನ್ಸ್ ನೋಡಿ ಹೇಗಿದೆ ಅಂತ. ಮೇಲೆ ಉಲ್ಲೇಖಿಸಿದ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಉಪಬಂಧಗಳ ಮತ್ತು ಈ ಮೇಲೆ ನಿರೂಪಿಸಿರುವ ನಿರ್ಣಯಗಳ ಬೆಳಕಿನಲ್ಲಿ ಏಕಮಾತ್ರ ವಾದಿ ಅಥವಾ ಏಕಮಾತ್ರ ಜೀವಿಸಿರುವ ವಾದಿಯು ಮೃತನಾದಾಗ ಮತ್ತು ದಾವೆ ಹೂಡುವ ಹಕ್ಕು ವರ್ಗ 1 ಕಾನೂನು ಸಮ್ಮತ ವಾರಸುದಾರರಿಗೆ ಉಳಿದಿರುವಾಗ ಅವರನ್ನು ದಾಖಲೆಯಲ್ಲಿ ಹೇಗೆ ತರಬೇಕೆಂಬ ಬಗ್ಗೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ 3ನೇ ನಿಯಮದ 22ನೇ ಕ್ರಮಾಂಕದ ಮೇರೆಗೆ ಏನು ಉದ್ದೇಶಿಸಲಾಗಿದೆ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. ಸೊ ಇದೇನಾಗ್ತದೆ, ಇಲ್ಲಿ ಕಾಣ್ತಾ ಇರುವ ಹಾಗೆ ಉಪಬಂಧಗಳು ಅಂದರೆ ಪ್ರಾವಿಷನ್ಸ್, ಡಿಸಿಷನ್ಸ್ ಎನ್ಯುಮರೇಟೆಡ್ ಹಿಯರ್ ಇನ್ ಅಬವ್ ಅಂದರೆ ನಿರೂಪಿಸಿರುವ ನಿರ್ಣಯಗಳ ಬೆಳಕಿನಲ್ಲಿ. ಹಾಗೆ ಏಕಮಾತ್ರ ವಾದಿ ಅಂದರೆ ಸೋಲ್ ಪ್ಲೇಂಟಿಫ್, ಏಕಮಾತ್ರ ಜೀವಿಸಿರುವ ವಾದಿಯು ಸೋಲ್ ಸರ್ವೈವಿಂಗ್ ಪ್ಲೇಂಟಿಫ್, ಮೃತನಾದಾಗ ಅಂದರೆ ಡೈಸ್. ರೈಟ್ ಟು ಸೂಗೆ ಏನು ಹೇಳ್ತಾರೆ, ದಾವೆ ಹೂಡುವ ಹಕ್ಕು. ಸರ್ವೈವ್ಸ್ ಅಂದರೆ ಉಳಿದಿರುವಾಗ. ಸೊ ಇದು ಒಂದು ಎಂಟೈರ್ ಒಂದು ಫ್ರೇಸ್. ಅವರನ್ನು ದಾಖಲೆಯಲ್ಲಿ ಹೇಗೆ ತರಬೇಕೆಂಬ ಬಗ್ಗೆ ಅಂದರೆ ಹೌ ದೇ ಕ್ಯಾನ್ ಬಿ ಬ್ರಾಟ್ ಆನ್ ರೆಕಾರ್ಡ್. ಇದು ಅಂಡರ್ ಆರ್ಡರ್ 20 ರೂಲ್ 3 ಏನು ಉದ್ದೇಶಿಸಲಾಗಿದೆ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. ಅಂದರೆ ಏನು ಉದ್ದೇಶಿಸಲಾಗಿದೆ ಅಂದರೆ ಆಸ್ ಟು ವಾಟ್ ಈಸ್ ಕಂಟೆಂಪ್ಲೇಟೆಡ್ ಇಟ್ ಈಸ್ ಟು ಬಿ ಎಕ್ಸಾಮಿನ್. ಪರಿಶೀಲಿಸಬೇಕಾಗುತ್ತೆ, ಎಕ್ಸಾಮಿನ್. ಸೊ ಇದನ್ನು ಒಂದು ಸೆಂಟೆನ್ಸ್ಗೆ ತರುವಾಗ ಇಲ್ಲಿ ನೋಡಿ, ಮೇಲೆ ಉಲ್ಲೇಖಿಸಿದ ಸಿವಿಲ್ ಪ್ರಕ್ರಿಯೆ. ಸೊ ಇಲ್ಲಿ ತನಕ ಸೇಮ್ ಉಪಬಂಧಗಳ ಮತ್ತು ಈ ಮೇಲೆ ನಿರೂಪಿಸಿರುವ ನಿರ್ಣಯಗಳ ಬೆಳಕಿನಲ್ಲಿ ಇಲ್ಲಿ ತನಕ ಒಂದಾದರೆ ಏಕಮಾತ್ರ ವಾದಿ ಅದು ಎಲ್ಲಾಗ್ತದೆ, ಅದಿಲ್ಲಿ ಬರ್ತದೆ ಸೋಲ್ ಪ್ಲೇಂಟಿಫ್ ಆರ್ ಸೋಲ್ ಸರ್ವೈವಿಂಗ್ ಪ್ಲೇಂಟಿಫ್. ಸೊ ಈ ಲಾಸ್ಟ್ ಪರಿಶೀಲಿಸಬೇಕಾಗುತ್ತೆ ಹೇಳುವಂಥದ್ದು ಇಟ್ ಈಸ್ ಟು ಬಿ ಎಕ್ಸಾಮಿನ್. ಇಲ್ಲಿ ಬಂದು ಏನು ಎಕ್ಸಾಮಿನ್ ಮಾಡಬೇಕು, ವೆದರ್ ಮತ್ತು ಈ ಪ್ರಾವಿಷನ್ ಅಡಿಯಲ್ಲಿ ಆರ್ಡರ್ 22 ರೂಲ್ 33 ಅಡಿಯಲ್ಲಿ ರೂಲ್ 3 ಅಡಿಯಲ್ಲಿ ಏಕಮಾತ್ರ ವಾದಿ ಸೋಲ್ ಪ್ಲೇಂಟಿಫ್ ಸತ್ತರೆ ಮತ್ತು ಅವನ ರೈಟ್ ಟು ಸರ್ವೈವ್ ಆದರೆ ಹೇಗೆ ಅವರನ್ನು ದಾಖಲೆಯಲ್ಲಿ ತರ್ಬೋದು, ಹೌ ದೇ ಕ್ಯಾನ್ ಬಿ ಬ್ರಾಟ್ ಆನ್ ರೆಕಾರ್ಡ್ ಹೇಳುವಂಥದ್ದನ್ನು ನೋಡಬೇಕು ಹೇಳುವಂಥದ್ದನ್ನು ಈ ಒಂದು ಟ್ರಾನ್ಸ್ಲೇಷನ್ ಪ್ಯಾಸೇಜ್ ಹೇಳುವಂಥದ್ದು. ಸೊ ನಾವು ಯಾವಾಗಲೂ ಸ್ವಲ್ಪ ಎಂಟೈರ್ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡೋದಕ್ಕಿಂತ ಅರ್ಧ ಕನ್ನಡದಲ್ಲಿ ಆ ಸೆಂಟೆನ್ಸ್ಗಳನ್ನು ಹಾಕ್ತಾ ಬರೋಣ. ಆ ಒಂದು ಹೀಗಾದರೆ ಏನಾಯಿತು ಅಂತ. ಸೊ ಆವಾಗ ಏನಾಗ್ತದೆ, ಎಲ್ಲಿ ಯಾಕೆ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋದಾಗೆ ಅಲ್ಲಿ ಆ ಫ್ರೇಸ್ ಬರುವಲ್ಲಿ ಆ ಇಂಗ್ಲೀಷ್ ಫ್ರೇಸನ್ನು ಹಾಕಿದರೆ ಸರಿ ಆಗ್ತದೆ. ನೆಕ್ಸ್ಟ್ ಒನ್, ಅವರು ಯಾವಾಗ ದಾವೆ ಹೂಡುವ ಹಕ್ಕನ್ನು ಗಳಿಸುವರೋ ಆಗ ಮೃತವಾದಿಯು ತೆಗೆದುಕೊಂಡಿದ್ದ ಕ್ರಮವು ಅವರಿಗೆ ಪ್ರಾಪ್ತವಾಗುತ್ತದೆ ಹಾಗೂ ಈ ಹಕ್ಕು ಅವರಿಗೆ ಮೃತವಾದಿ ಅಪೀಲುದಾರನು ಪ್ರತಿವಾದಿ ವಿರುದ್ಧ ಹೂಡಿದ ದಾವೆ ಅಪೀಲನ್ನು ಮುಂದುವರಿಸುವ ಅಧಿಕಾರವನ್ನು ನೀಡುತ್ತದೆ. ಸೊ ಇದೇನಾಯಿತು, ಅವರು ಯಾವಾಗ ದಾವೆ ಹೂಡುವ ಹಕ್ಕನ್ನು ಗಳಿಸೋರು ಅಂದರೆ ವೆನ್ ದ ಅಕ್ವೈರ್ ದ ರೈಟ್ ಟು ಸೂ. ತೆಗೆದುಕೊಂಡಿದ್ದ ಕ್ರಮವು ಅಂದರೆ ದ ಆಕ್ಷನ್ ಬ್ರಾಟ್ ಅವರಿಗೆ ಪ್ರಾಪ್ತವಾಗುತ್ತದೆ, ಡಿವಾಲ್ಸ್ ಆನ್ ದೆಮ್ ಪ್ರಾಪ್ತವಾಗುತ್ತದೆ. ಸೊ ಇದೇನಾಗ್ತದೆ, ಅಪೀಲನ್ನು ಮುಂದುವರಿಸುವ ಅಧಿಕಾರ ನೀಡುತ್ತದೆ. ಪವರ್ ಟು ಕಂಟಿನ್ಯೂ ದ ಸೂಟ್. ಸೊ ಇಂಪಾರ್ಟೆಂಟ್ ಶಬ್ದಗಳು ಹೇಳ್ತಿದ್ದಾನೆ, ಪಾಯಿಂಟ್ ಔಟ್ ಮಾಡಿ. ಸೊ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಓದ್ಕೊಳ್ಳಿ. ಸೊ ಇದಕ್ಕೆ ಬರುವಾಗ ದ ಆಕ್ಷನ್ ಬ್ರಾಟ್ ಅಬೌಟ್ ಬೈ ಎ ಡಿಸೀಸ್ಡ್ ಪ್ಲೇಂಟಿಫ್, ಎಲ್ಲಿದದು, ಮೃತವಾದಿಯು ತೆಗೆದುಕೊಂಡಿದ್ದ ಕ್ರಮವು ಡಿವಾಲ್ಸ್ ಆನ್ ದೆಮ್ ಅವರಿಗೆ ಪ್ರಾಪ್ತವಾಗುತ್ತದೆ ಯಾವಾಗ ವೆನ್ ದೆ ಅಕ್ವೈರ್ ದ್ಯಾಟ್ ರೈಟ್ ಟು ಸೂ, ಈ ಹಕ್ಕನ್ನು ಯಾವಾಗ ಗಳಿಸ್ಕೊಳ್ತಾರೆ ಆ್ಯಂಡ್ ಈ ಹಕ್ಕು ಅವರಿಗೆ ಏನು ಮಾಡುವ ಅಧಿಕಾರ ನೀಡ್ತದೆ, ಇಟ್ ಕ್ಲಾಸ್ ದೆಮ್ ವಿತ್ ದಿ ಪವರ್ ಟು ಕಂಟಿನ್ಯೂ ವಿತ್ ದಿಸ್ ಸೂಟ್ ಆರ್ ಅಪೀಲ್, ಆ ಒಂದು ಮುಂದುವರಿಸ್ಕೊಂಡು ಹೋಗುವ ಅಧಿಕಾರವನ್ನು ನೀಡುತ್ತದೆ. ವಿಚ್ ಅಂದರೆ ಯಾರ ಹತ್ರ ಇದ್ದಿದ್ದೋ ಹಕ್ಕದು, ವಿಚ್ ದ ಡಿಸೀಸ್ಡ್ ಪ್ಲೇಂಟಿಫ್ ಮೃತವಾದಿ ಅವರ ಹತ್ರ ಇರೋದ್ರಿಂದ ತೆಗೆದುಕೊಂಡಿದ್ದ ಕ್ರಮವು ಅವರಿಗೆ ಪ್ರಾಪ್ತವಾಗುತ್ತದೆ, ಅವರಿಗೆ ಇದ್ದಂಥ ಹಕ್ಕು ಅವರಿಗೆ ಸಿಗ್ತದೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಒನ್ನು,
ಹೀಗಾಗಿ ದಾವೆ ಹೂಡುವ ಹಕ್ಕು ಕಾನೂನು ಸಮ್ಮತ ವಾರಸುದಾರರಿಗೆ ಪ್ರಾಪ್ತವಾಗಬೇಕಾಗುತ್ತದೆ. ಸೊ ದಾವೆ ಹೂಡುವ ಹಕ್ಕು ಅಂದರೆ ರೈಟ್ ಟು ಸೂ, ಕಾನೂನು ಸಮ್ಮತ ವಾರಸುದಾರರಿಗೆ ಪ್ರಾಪ್ತವಾಗುತ್ತದೆ ಅಂದರೆ ಶುಡ್ ಅಕ್ರೂ ಟು ದಿ ಲೀಗಲ್ ಏರ್ಸ್. ಇದೇನಾಯಿತು, ದಸ್ ರೈಟ್ ಟು ಸೂ ಶುಡ್ ಅಕ್ರೂ ಟು ದ ಲೀಗಲ್ ಏರ್ಸ್. ನೆಕ್ಸ್ಟ್ ಒನ್, ದಾವೆ ಹೂಡುವ ಹಕ್ಕು ಉಳಿಯುತ್ತದೆ ಎಂಬ ಪದಕ್ಕೆ ಒತ್ತು ಕೊಡಬೇಕಾಗುತ್ತದೆ. ಇದಕ್ಕೇನು ಹೇಳ್ತಾರೆ, ಒತ್ತು ಕೊಡಬೇಕಂದ್ರೆ ದ ಸ್ಟ್ರೆಸ್ ಇಸ್ ಟು ಬಿ ಗಿವನ್ ಅಂತ ಹೇಳುವಂಥದ್ದು. ದಾವೆ ಹೂಡುವ ಹಕ್ಕು ಉಳಿಯುತ್ತದೆ, ರೈಟ್ ಟು ಸೂ ಸರ್ವೈವ್ಸ್. ದ ಸ್ಟ್ರೆಸ್ ಇಸ್ ಟು ಬಿ ಗಿವನ್ ಟು ದಿ ವರ್ಡ್ ರೈಟ್ ಟು ಸೂ ಸರ್ವೈವ್ಸ್. ನೆಕ್ಸ್ಟ್ ಒನ್, ವಾದಿಯು ಕಾನೂನು ಸಮ್ಮತ ವಾರಸುದಾರರಲ್ಲಿ ಯಾರಾದರೂ ಒಬ್ಬರನ್ನು ದಾಖಲೆಯಲ್ಲಿ ತರೆದಿದ್ದರೆ ನಿಯಮ 3/22 ಕ್ರಮಾದೇಶವು, ಸೊ ಇಲ್ಲಿ ನೋಡಿ ನಿಯಮ 3/22 ಕ್ರಮಾದೇಶವು ಅಂದರೆ ಉಲ್ಟಾಗ್ತದೆ, ಆರ್ಡರ್ 22 ರೂಲ್ 3. ನಾವು ಬರೆಯುವಾಗ ಇಂಗ್ಲೀಷಲ್ಲಿ ಆರ್ಡರ್ ಚೇಂಜ್ ಆಗ್ತದೆ. ತಂತಾನೆ ಅನ್ವಯವಾಗುತ್ತದೆ ಮತ್ತು ಮೃತನ ಸಂಪದವನ್ನು ಪ್ರತಿನಿಧಿಸದೇ ಇರುವ ಕಾನೂನು ಸಮ್ಮತ ಪ್ರತಿನಿಧಿಯ ಮಟ್ಟಿಗೆ ದಾವೆಯನ್ನು ಕೊನೆಗೊಳಿಸಲಾಗುತ್ತದೆ. ಇಲ್ಲೇನಾಯಿತು, ವಾದಿಯ ಕಾನೂನು ಸಮ್ಮತ ವಾರಸುದಾರರಲ್ಲಿ ಯಾರಾದರೂ ಒಬ್ಬರನ್ನು ದಾಖಲೆ ತರೆದಿದ್ದರೆ, ಇಫ್ ಒನ್ ಆಫ್ ದಿ ಲೀಗಲ್ ಏರ್ಸ್ ಆಫ್ ದಿ ಪ್ಲೇಂಟಿವ್ಸ್ ಇಸ್ ನಾಟ್ ಬ್ರಾಟ್ ಆನ್ ರೆಕಾರ್ಡ್, ತಂತನ ಅನ್ವಯ ಆಗುತ್ತದೆ ಅಂದರೆ ಇಟ್ ವುಡ್ ಅಪ್ಲೈ ಆನ್ ದಿ ಆಟೋಮೆಟಿಕ್ ಅಪ್ಲಿಕೇಶನ್. ಮೃತನ ಸಂಪದ ಅಂದರೆ ಏನು, ಎಸ್ಟೇಟ್ ಆಫ್ ದಿ ಡಿಸೀಸ್ಡ್. ಇದೊಂದು ಹೊಸ ಶಬ್ದ ನೋಡಿ, ಮೃತನ ಸಂಪದ ಎಸ್ಟೇಟ್ ಆಫ್ ದಿ ಡಿಸೀಸ್ಡ್ ಪ್ರತಿನಿಧಿಸದೇ ಇರುವ, ಅನ್ರೆಪ್ರೆಸೆಂಟೆಡ್ ಪ್ರತಿನಿಧಿಸದೆ, ಕಾನೂನು ಸಮ್ಮತ ಪ್ರತಿನಿಧಿ ಅದು ಲೀಗಲ್ ರೆಪ್ರೆಸೆಂಟೇಟಿವ್. ಸೊ ದಾವೆಯನ್ನು ಕೊನೆಗೊಳಿಸಲಾಗುತ್ತದೆ, ದ ಸೂಟ್ ಗೆಟ್ಸ್ ಅಬೇಟೆಡ್. ಸೊ ಇಫ್ ಒನ್ ಆಫ್ ದಿ ಲೀಗಲ್ ಏರ್ಸ್ ಆಫ್ ದಿ ಪ್ಲೇಂಟಿಫ್, ಇಲ್ಲಿ ನೋಡಿ ಇದಕ್ಕೆ ಸರಿ ಇದು, ಇಫ್ ಒನ್ ಆಫ್ ದಿ ಲೀಗಲ್ ಏರ್ಸ್ ಆಫ್ ದಿ ಪ್ಲೇಂಟಿಫ್ಸ್ ಈಸ್ ನಾಟ್ ಬ್ರಾಟ್ ಆನ್ ರೆಕಾರ್ಡ್, ತಂತನ ಅನ್ವಯ ಆಗುತ್ತದೆ, ದ ಆಟೋಮೆಟಿಕ್ ಅಪ್ಲಿಕೇಶನ್ ಆಫ್ ವುಡ್ ಅಪ್ಲೈ ಅಂತ ಹೇಳಿ, ಮತ್ತು ಅಂತ ಇಲ್ಲಿ ಏನಿದೆ ಅದು ಇಲ್ಲಿ ಆ್ಯಡ್ ಅಂತ ಸೇರಿಸಿ ದಾವೆಯನ್ನು ಕೊನೆಗೊಳಿಸಲಾಗುತ್ತದೆ. ಅದು ಏನು, ದ ಸೂಟ್ ಗೆಟ್ಸ್ ಅಬೇಟೆಡ್. ಎಷ್ಟರ ಮಟ್ಟಿಗೆ ಅಬೇಟ್ ಆಗ್ತದೆ, ಅದ್ರ ಮಟ್ಟಿಗೆ ಅಂತ ಅದೆಲ್ಲ. ಸೊ ಆಸ್ ಮಚ್, ಸೋ ಫಾರ್ ಅಂತ ಹೇಳಿ, ಸೋ ಫಾರ್ ಆಸ್ ದ್ಯಾಟ್ ಲೀಗಲ್ ರೆಪ್ರೆಸೆಂಟೇಟಿವ್, ಯಾರು ಕಾನೂನು ಸಮ್ಮತ ಪ್ರತಿನಿಧಿದ್ದಾರೆ, ಹೂ ರಿಮೇನ್ಸ್ ಅನ್ರೆಪ್ರೆಸೆಂಟೇಟೆಡ್, ಪ್ರತಿನಿಧಿಸದೇ ಇರುವ ಅಷ್ಟರ ಮಟ್ಟಿಗೆ ಅವರು ಅಬೇಟ್ ಆಗ್ತದೆ ಹೇಳುವಂಥ ಒಂದು ಟ್ರಾನ್ಸ್ಲೇಷನ್. ನೆಕ್ಸ್ಟ್ ಒನ್ನು, ದಾವೆ ಹೂಡುವ ಹಕ್ಕು ಮೃತವಾದಿಯು ಮಾಡಿದ ಕೋರಿಕೆಗೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಮೃತವಾದಿಯು ಮಾಡಿದ ಕೋರಿಕೆಗೆ ಸಂಬಂಧಪಟ್ಟಂತೆ ಅಂದರೆ ವಿತ್ ರೆಫರೆನ್ಸ್ ಟು ದಿ ಕ್ಲೇಮ್ ಮೇಡ್ ಬೈ ದಿ ಡಿಸೀಸ್ಡ್ ಪ್ಲೇಂಟಿಫ್, ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ, ಈಸ್ ಟು ಬಿ ಅಂಡರ್ಸ್ಟುಡ್. ಸೊ ಇದು ದ ರೈಟ್ ಟು ಸೂ ಈಸ್ ಟು ಬಿ ಅಂಡರ್ಸ್ಟುಡ್ ವಿತ್ ರೆಫರೆನ್ಸ್ ಟು ದಿ ಕ್ಲೇಮ್ ಮೇಡ್ ಬೈ ದಿ ಡಿಸೀಸ್ಡ್ ಪ್ಲೇಂಟಿಫ್. ನೆಕ್ಸ್ಟ್ ಒನ್, ಈ ಹಿನ್ನೆಲೆಯಲ್ಲಿಯೇ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ 211ನೇ ಪ್ರಕರಣದ ಮೇರೆಗೆ ನಿರೂಪಿತವಾದ ಕಾನೂನು ಪ್ರತಿನಿಧಿಯ ಅರ್ಥವಿವರಣೆಯನ್ನು ಪರಿಶೀಲಿಸಬೇಕಾಗುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಅಂದರೆ ಇಟ್ ಈಸ್ ಇನ್ ದಿಸ್ ಬ್ಯಾಕ್ಗ್ರೌಂಡ್ ದ್ಯಾಟ್, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಾನೂನು ಪ್ರತಿನಿಧಿ ಅರ್ಥವಿವರಣೆಯನ್ನು ಅಂದರೆ ದ ಡೆಫಿನಿಷನ್ ಆಫ್ ಲೀಗಲ್ ರೆಪ್ರೆಸೆಂಟೇಟಿವ್ ಆಸ್ ಎನ್ಯುಮರೇಟೆಡ್ ಅಂಡರ್ ಸೆಕ್ಷನ್ 211 ಆಫ್ CPC ಪರಿಶೀಲಿಸಬೇಕಾಗುತ್ತದೆ. ಇಟ್ ಈಸ್ ಟು ಬಿ ಲುಕ್ಡ್ ಇನ್ ಟು. ಸೊ ಏನಾಯ್ತು ಇದು, ಇಟ್ ಈಸ್ ಇನ್ ದಿಸ್ ಬ್ಯಾಕ್ಗ್ರೌಂಡ್, ಈ ಹಿನ್ನೆಲೆಯಲ್ಲಿ ಅಂದರೆ ಇಟ್ ಈಸ್ ಇನ್ ದಿಸ್ ಬ್ಯಾಕ್ಗ್ರೌಂಡ್ ಏನಂತ, ಈ ಅರ್ಥವಿವರಣೆ, ದಟ್ ದ ಡೆಫಿನೇಷನ್ ಆಫ್, ಯಾವುದ್ರ ಅರ್ಥವಿವರಣೆ, ಡೆಫಿನೇಷನ್ ಆಫ್ ಲೀಗಲ್ ರೆಪ್ರೆಸೆಂಟೇಟಿವ್, ಕಾನೂನು ಪ್ರತಿನಿಧಿಯ. ಸೊ ಈ ಎನ್ಯುಮರೇಟೆಡ್ ಅಂಡರ್, ಅದರ ಮೇಲೆ ನಿರೂಪಿತವಾದ, ಯಾವ ಪ್ರಾವಿಷನ್ ಅಡಿಯಲ್ಲಿ ನಿರೂಪಿತವಾದ ಸೆಕ್ಷನ್ 211 ಆಫ್ CPC ಸಿವಿಲ್ ಪ್ರಕ್ರಿಯಾ ಸಂಹಿತೆ 211ನೇಯ ಅದಕ್ಕೆ ಟು ಬಿ ಲುಕ್ಡ್ ಇನ್ ಟು, ಎನ್ಯುಮರೇಟೆಡ್, ಲುಕ್ಡ್ ಇನ್ ಟು ಹೇಳುವಂಥದ್ದು ನೋಡಬೇಕು. ಸೊ ಇದಿಷ್ಟು ನಾವು ಒಂದು ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹೇಳುವಂಥ ಶಬ್ದಗಳನ್ನು ನೋಡ್ಕೊಂಡ್ವಿ. ಸೊ ಮತ್ತೆ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿ, ಪಾಸ್ ಮಾಡಿ ನೋಡಿ, ಅಥವಾ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇದನ್ನು ಜಸ್ಟ್ ಈ ಒಂದು ಪ್ಯಾಸೇಜ್ ಅಷ್ಟೇ ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋದನ್ನು ಟ್ರೈ ಮಾಡಿ. ಆದಷ್ಟು ಈ ಶಬ್ದಗಳು, ಈ ಸೆಂಟೆನ್ಸ್ ಫಾರ್ಮೇಷನ್ನು, ಶಬ್ದಗಳಿಗೆ ನಿಮಗೆ ಆಲ್ಮೋಸ್ಟ್ ಬಂದಿರ್ಬೋದು, ಅದೇ ಹೊಸ ಹೊಸ ಸೆಂಟೆನ್ಸ್ಗಳನ್ನು ಫಾರ್ಮ್ ಮಾಡ್ತಾ ಲೆಂದಿ ಸೆಂಟೆನ್ಸ್ಗಳನ್ನ ಫಾರ್ಮ್ ಮಾಡಲಿಕ್ಕೆ ಬಹಳ ಒಂದು ಟೈಮ್ ಕನ್ಸ್ಯೂಮ್ ಆಗ್ತದೆ. ಸೊ ಅದಕ್ಕೋಸ್ಕರ ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಹೆಚ್ಚು ಕಾನ್ಫಿಡೆನ್ಸು ಮತ್ತು ಹೆಚ್ಚು ನಿಮಗೆ ರೈಟಿಂಗ್ ಸ್ಪೀಡ್ ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗೆ ಅನ್ಅಕಾಡೆಮಿ ಅದರದ್ದು ಡೀಟೇಲ್ಸ್, ಅದರದ್ದು ಕ್ರ್ಯಾಶ್ ಕೋರ್ಸು, ಅದರದ್ದೆಲ್ಲ ಬಗ್ಗೆ ನಾನು ನಿಮಗೆ
ಈ ಒಂದು ತಿಳಿಸ್ಕೊಡ್ತೇನೆ ಈ ಒಂದು ಸ್ಲೈಡ್ ಮುಖಾಂತರ. ಅನ್ಅಕಾಡೆಮಿ ಒಂದು ಹೊಸದಾಗಿ ಲಾಂಚ್ ಆಗ್ತಿರೋಂಥ ಒಂದು ಪ್ರಾಡಕ್ಟ್ ಅಂದರೆ ಇಂಟ್ರೊಡ್ಯೂಸಿಂಗ್ ಅನ್ಅಕಾಡೆಮಿ ಲೈಟ್ ಅಂತ. ಇದರದ್ದೊಂದು ವಿಶೇಷತೆ ಏನಂದರೆ ಟೆಸ್ಟ್ ಸಿರೀಸು. ನೀವು ಎಷ್ಟು ಟೆಸ್ಟ್ಗಳನ್ನು ಪ್ರಾಕ್ಟೀಸ್ ಮಾಡ್ತೀರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ, ಅಥವಾ ಕೋರ್ ಲಾ ಅಂದರೆ ಈಗ ಮೇಜರ್ ಲಾಸ್ ಯಾವುದಿದೆ, ಈಗ CPC, CRPC, IPC, ಕಾನ್ಸ್ಟಿಟ್ಯೂಷನ್ನು, ಇದೆಲ್ಲ ಕೋರ್ ಲಾ ಅಂತ ಕನ್ಸಿಡರ್ ಆಗ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟ ಟೆಸ್ಟ್ ಸಿರೀಸು, ಹಾಗೆ ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಸಿರೀಸ್ ಅಂತ ಇದೆ, ಅಥವಾ ಟಾಪಿಕ್ ವೈಸ್ ಕೆಲವೊಂದು ಟಾಪಿಕ್ ವೈಸ್ ಟೆಸ್ಟ್ ಸಿರೀಸ್ ಕೊಡ್ತಾರೆ. ಸೊ ಇದು ಬೇರೆ ಬೇರೆ ರೀತಿಯ 3 ತರಹದ ಟೆಸ್ಟ್ ಸಿರೀಸನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಇದಕ್ಕೋಸ್ಕರ ನೀವು ಇದ್ರದ್ದು ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಅಂದರೆ ಕೇವಲ $1,500, 1,499 rupees. ಅದು ಕೂಡ ನಿಮಗೆ ಡಿಸ್ಕೌಂಟ್ ಅಪ್ಲೈ ಆಗ್ತದೆ. ಸೊ ಇದು ಇನ್ನೂ ನಿಮಗೆ ಇದ್ರದ್ದು ಡೀಟೇಲ್ಸನ್ನು ಇನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಜಾಸ್ತಿಯಾಗಿ ತಿಳಿಸ್ಕೊಡ್ತೇನೆ. ಸೊ ಮುಂದಿನ ವರ್ಷ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಯಾರೇ ಪ್ರಿಪೇರ್ ಆಗ್ತಾಯಿದ್ರು ಸಹ ಯು ಕ್ಯಾನ್ ಅವೇಲ್ ದಿಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಯಾಕೆಂದರೆ ಹೊಸದಾಗಿ ತುಂಬ ಕ್ಯುರೇಟೆಡ್ ಟಾಪಿಕ್ಸ್ಗಳು, ಕ್ವಶನ್ಸ್ಗಳನ್ನು ನೋಡಿ ಆ್ಯಡ್ ಮಾಡಿರುವಂತಹ ಈ ಟೆಸ್ಟ್ ಸಿರೀಸ್ ಏನಿರುತ್ತೆ ಅಟ್ ಅ ವೆರಿ ರೀಸನಬಲ್ ಪ್ರೈಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಈಗಲಿಂದನೇ, ಸೊ ಲಾಸ್ಟ್ಗೆ 1 ಮಂತಲ್ಲಿ ತೊಗೊಂಡು ನೀವು ಹಾಗೆ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಈಗಲಿಂದನೇ ಒಂದೊಂದಾಗೆ ರೆಗ್ಯುಲರ್ ವಾರಕ್ಕೊಂದ್ಸಲ ಅಥವಾ 2 ದಿನಕ್ಕೊಂದ್ಸಲ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಬಹಳ ಅದರದ್ದು ಬೆನಿಫಿಟ್ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇದರದ್ದು ಡೀಟೇಲ್ಸ್ ಎಲ್ಲ ಬೇಕಿದ್ರೆ ನೀವು ನನಗೆ ಈ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ಡಿಸ್ಕೌಂಟ್ ನಿಮಗೆ ಅಪರ್ಣ ಲಾ ಅಂತ ಸಿಗ್ತದೆ. ಹಾಗೆ ಇನ್ನೂ ನೀವು ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್, ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಿ ಅಂತ ಇದ್ದರೆ ಆವಾಗ ನೀವು ಇವತ್ತು ಲಾಸ್ಟ್ ಡೇಟ್. ಸೊ ಇಲ್ಲಿ ನಾವು ಕಾಣ್ತಾ ಇರೋ ಹಾಗೆ ಆಗಸ್ಟ್ 22ರಿಂದ 26 ತನಕ ಆಫರ್ ನಡೀತಾ ಇದೆ. ಅದಕ್ಕೂ ಕೂಡ ಇವತ್ತು ಲಾಸ್ಟ್ ಡೇಟ್ ಆಗಿರೋದಕ್ಕೆ ಮುಂದೆ ಬರುವಂಥ 2023ಕ್ಕೆ ಈಗಲಿಂದನೇ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತಾದರೆ ಈ ಆಫರ್ ಪೀರಿಯಡಲ್ಲಿ ತೊಗೊಂಡ್ರೆ ನಿಮಗೆ ಸ್ವಲ್ಪ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇದು ಒಂದು. ಹಾಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸಾರ್ಥಿ, ಜುಡಿಷರಿ ಲಾಸ್, ಹಾಗೆ ಜುಡಿಷರಿ ಲೀಡರ್ಸ್ ಬ್ಯಾಚ್ ಅಂತ, ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ, ಇವೆಲ್ಲವನ್ನೂ ಕೂಡ ನೀವು ಫೆಸಿಲಿಟೀಸನ್ನು ಅವೈಲ್ ಮಾಡಿ ಹೇಳುವಂಥದ್ದು. ಸೊ ಹೀಗೆ ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಮುಖಾಂತರ ಕೇಳ್ಬೋದು. ಹಾಗೆ ಡೌಟ್ಸ್ ಇದ್ದರೆ ಈ ವಾಟ್ಸಪ್ ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಇನ್ನು ಬಹಳಷ್ಟು ಈ ಟ್ರಾನ್ಸ್ಲೇಷನ್ ಅದ್ರ ಬಗ್ಗೆ ಟೆಸ್ಟ್ಗಳನ್ನು ಅದೆಲ್ಲ ನಿಮಗೆ ಇದರಲ್ಲಿ ಅಪ್ಲೋಡ್ ಮಾಡ್ತೇನೆ. ಟೆಲಿಗ್ರಾಮ್ ಚಾನೆಲ್, ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನೆಲ್ಲ ಕೊಟ್ಟಿದ್ದೇನೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.